ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಭಾರತೀಯ ಸಂಸ್ಕೃತಿಯಲ್ಲಿ ಮತ್ತು ನಾಗರಿಕತೆಯಲ್ಲಿ ಭಕ್ತಿ ಚಳವಳಿ ಒಂದು ಪ್ರಮುಖವಾದ ಮಾರ್ಗ. ಈ ಭಕ್ತಿ ಚಳವಳಿ ತನ್ನದೇ ಆದ ವಿಶಿಷ್ಟತೆಯನ್ನು ಒಳಗೊಂಡಿದೆ. ಬೇರೆ ಬೇರೆ ತೆರನಾದ ಚಳವಳಿಗಳು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದರೆ, ಭಕ್ತಿ ಚಳವಳಿ ಮಾತ್ರ ದಕ್ಷಿಣ ಭಾರತದಿಂದ ಉತ್ತರದ ಕಡೆಗೆ ಮುಖ ಮಾಡಿತು. ದಕ್ಷಿಣ ಭಾರತದಲ್ಲಿ ಪ್ರಾರಂಭವಾಗಿ ಉತ್ತರ ಭಾರತದಲ್ಲಿ ಪಸರಿಸಿತು. ಮಾನ್ಯರೇ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಭಾರತದಲ್ಲಿ ಭಕ್ತಿ ಚಳವಳಿ ಪ್ರಾರಂಭತೆಯನ್ನು ಗುರುತಿಸುವುದು ಸ್ವಲ್ಪ ಕಷ್ಟ ಸಾಧ್ಯವಾದ ಮಾತು. ಕೆಲವರ ಅಭಿಪ್ರಾಯದ ಪ್ರಕಾರ ಭಕ್ತಿ ಚಳವಳಿ ದಕ್ಷಿಣ ಭಾರತದಲ್ಲಿ 6ನೇ ಶತಮಾನದಿಂದ ಪ್ರಾರಂಭವಾಗಿ 9ನೇ ಶತಮಾನ, 10ನೇ ಶತಮಾನ, 12ನೇ ಶತಮಾನ ಮತ್ತು ಇನ್ನು ಮುಂದಿನ ಶತಮಾನಗಳಲ್ಲಿ ಮುಂದುವರಿಯಿತು ಅಂತ ಹೇಳ್ತಾರೆ. ದಕ್ಷಿಣ ಭಾರತದಲ್ಲಿ ಭಕ್ತಿ ಚಳವಳಿ ನಯನಾರರು ಮತ್ತು ಆಳ್ವರರಿಂದ ಪ್ರಾರಂಭವಾಯಿತು. ಈ ನಯನಾರರು ಶಿವನ ಭಕ್ತರು. ಅವರನ್ನು 63 ಪುರಾತನರು ಅಂತಲೂ ಕರೀತಾರೆ. ಈ ನಯನಾರರು 63 ಪುರಾತನರು ತಮ್ಮದೇ ಆದ ಛಾಪನ್ನು ಬೇರೆ ಬೇರೆ ಭಕ್ತರ ಮೇಲೆ ಛಾಪಿಸಿದ್ದಾರೆ. ಈ ನಯನಾರರು ಶಿವನ ಭಕ್ತರಾಗಿ, ಶಿವನಿಗೆ ಶರಣಾಗಿ, ಶಿವನನ್ನು ಸ್ತುತಿಸಿ ಶಿವನಲ್ಲಿ ಮೋಕ್ಷವನ್ನು ಪಡೆದುಕೊಂಡವರು. ಆದರೆ ಆಳ್ವಾರರು ವಿಷ್ಣುವಿನ ಭಕ್ತರು. ವಿಷ್ಣುವಿನ ಪಾದಗಳಿಗೆರಗಿ ವಿಷ್ಣುವಿನ ದಾಸರಾಗಿ ವಿಷ್ಣುವಿನಲ್ಲಿ ಮುಕ್ತಿಯನ್ನು ಪಡೆದುಕೊಂಡವರು. ಅಂದರೆ ಭಾರತದಲ್ಲಿ 2 ತೆರನಾದ ಭಕ್ತಿ ಪ್ರಭಾವಗಳನ್ನು ಕಾಣ್ತಾ ಇದ್ದೇವೆ. ಒಂದು ಶೈವ ಭಕ್ತಿ ಪ್ರಭಾವ, ಮತ್ತೊಂದು ವೈಷ್ಣವ ಭಕ್ತಿ ಪ್ರಭಾವ. ಈ 2 ಭಕ್ತಿ ಪ್ರಭಾವಗಳಲ್ಲಿ ಅವರ ಇಷ್ಟದೈವ ಬೇರೆ ಬೇರೆಯಾದರೂ ಕೂಡ ಅವರ ಗುರಿ ಮಾತ್ರ ಒಂದೇ ಆಗಿತ್ತು. ಅದು ಮೋಕ್ಷದ ಸಾಧನೆ, ಜೀವನದಲ್ಲಿ ಮೋಕ್ಷವನ್ನು ಪಡೆಯುವುದು, ಮುಕ್ತಿಯನ್ನು ಪಡೆಯುವುದು ಅವರ ಜೀವನದ ಮಾರ್ಗವಾಗಿತ್ತು. ಆ ಮೋಕ್ಷವನ್ನು ಪಡೆಯಲಿಕ್ಕೆ ಅವರು ಬೇರೆ ಬೇರೆ ಮಾರ್ಗಗಳನ್ನು ಕಂಡುಕೊಂಡರು. ಸಾಮಾನ್ಯವಾಗಿ ಮೋಕ್ಷವನ್ನು ಪಡೆದುಕೊಳ್ಳಬೇಕಾದರೆ ನಾವು 4 ಮಾರ್ಗಗಳನ್ನು ಹೆಸರಿಸ್ತೀವಿ. ಒಂದನೇದಾಗಿ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಯೋಗ ಮಾರ್ಗ ಮತ್ತು ಭಕ್ತಿ ಮಾರ್ಗ ಅಂತೇಳಿ. ಅಂದರೆ ಕೆಲವರು ಜ್ಞಾನ ಮಾರ್ಗದ ಮೂಲಕ ಮೋಕ್ಷವನ್ನು ಹುಡುಕಲಿಕ್ಕೆ ಪ್ರಯತ್ನ ಪಟ್ಟರೆ, ಇನ್ನು ಕೆಲವರು ಕರ್ಮ ಮಾರ್ಗದ ಮೂಲಕ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಆತುರ್ತಾರೆ. ಮತ್ತು ಕೆಲವರು ಯೋಗದ ಮೂಲಕ ಮೋಕ್ಷವನ್ನು ಬಿಟ್ಕೊಳ್ತಾರೆ. ಈ ಜ್ಞಾನ ಮಾರ್ಗಕ್ಕೆ ವೇದ ಉಪನಿಷತ್ತುಗಳು ಪ್ರಮುಖವಾದರೆ, ಕರ್ಮ ಮಾರ್ಗಕ್ಕೆ ಮನುಷ್ಯನ ವೃತ್ತಿ ಮತ್ತು ಅವುಗಳ ಮೂಲಕ ವೇದಗಳನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಬಹಳ ಮುಖ್ಯವಾಗುತ್ತೆ. ಯೋಗ ಮಾರ್ಗದಲ್ಲಿ
ಕೆಲವಾರು ಯೋಗಗಳನ್ನು ಮಾಡುವುದರ ಮೂಲಕ, ಆ ಯೋಗಗಳಿಂದ ಸಾಧನೆಯನ್ನು ಮಾಡುವುದರ ಮೂಲಕ ಅವರು ಯೋಗದಲ್ಲಿ ಮುಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಇಷ್ಟಪಡ್ತಾರೆ. ಸಾಮಾನ್ಯವಾಗಿ ಈ ಯೋಗ ಮಾರ್ಗದಲ್ಲಿ ಪತಂಜಲಿ ಹೆಸರು ಭಾಳ ಪ್ರಸಿದ್ಧಿಯನ್ನು ಪಡೆದಿದೆ. ಅದೇ ರೀತಿಯಲ್ಲಿ ಜ್ಞಾನ ಮಾರ್ಗದಲ್ಲಿ, ಕರ್ಮ ಮಾರ್ಗದಲ್ಲಿ ಮತ್ತು ಇತರೆ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಕ್ಕಂಥ ಮಾರ್ಗಗಳಲ್ಲಿ ನಾವು ಈ ಅದ್ವೈತ, ವಿಶಿಷ್ಟದ್ವೈತ, ಶಕ್ತಿ ವಿಶಿಷ್ಟದ್ವೈತ ಮತ್ತು ದ್ವೈತ ಮತಪಂಥಗಳನ್ನು ಕಾಣ್ತಾ ಇದ್ದೇವೆ. ಈ ಎಲ್ಲ ಮತಪಂಥಗಳು ಒಂದೇ ಶತಮಾನದಲ್ಲಿ ಬರಲಿಲ್ಲ. ಅವು ಬೇರೆ ಬೇರೆ ಶತಮಾನದಲ್ಲಿ ಉದ್ಭವವಾಗಿ ಹುಟ್ಟಿ ಸ್ಥಾಪಿತವಾಗಿ ಮತ್ತೆ ತಮ್ಮ ತಮ್ಮ ದಾರಿಯ ಮೂಲಕ ಬೇರೆ ಬೇರೆ ಮಾರ್ಗಗಳಿಗೆ ಎಡೆ ಮಾಡಿಕೊಟ್ಟವು. ಈ ಜ್ಞಾನ ಮಾರ್ಗ, ಜ್ಞಾನದ ಮೂಲಕ ಮೋಕ್ಷವನ್ನು ಪಡಲಿಕ್ಕೆ ಪ್ರಯತ್ನ ಪಟ್ಟರೆ, ಕರ್ಮ ಮಾರ್ಗ ಕೆಲಸದ ಮೂಲಕ, ಕಾಯಕದ ಮೂಲಕ ತನ್ನ ಇರುವನ್ನು ವ್ಯಕ್ತಪಡಿಸಿ ಮೋಕ್ಷವನ್ನು ಪಡಲಿಕ್ಕೆ ಪ್ರಯತ್ನಿಸಿತು. ಯೋಗ ಮಾರ್ಗ ಆಸನಗಳ ಮೂಲಕ, ಸಾಧನೆಯ ಮೂಲಕ, ಉಸಿರನ್ನು ಹಿಡಿದಿಡುವುದರ ಮೂಲಕ ತನ್ನ ಮುಕ್ತಿಯನ್ನು ಪಡಲಿಕ್ಕೆ ಪ್ರಯತ್ನ ಪಡಿತು. ಆದರೆ ಭಕ್ತಿ ಮಾರ್ಗದಲ್ಲಿ ಇವೆಲ್ಲ ಮಾರ್ಗಗಳು ಅವಲಂಬಿತವಾಗಿದ್ದಾವೆ. ಭಕ್ತಿ ಮಾರ್ಗ ಜ್ಞಾನವನ್ನು ಉಪಯೋಗಿಸಿತು, ಕರ್ಮವನ್ನು ಉಪಯೋಗಿಸಿತು, ಯೋಗವನ್ನು ಕೂಡ ಉಪಯೋಗಿಸಿತು. ಹೀಗಾಗಿ ಎಲ್ಲ ಮಾರ್ಗಗಳು ಸಮ್ಮಿಳಿತವಾಗಿರ್ತಕ್ಕಂಥ ಮಾರ್ಗ ಅಂದರೆ ಈ ಭಕ್ತಿ ಮಾರ್ಗ. ಆದ ಕಾರಣ ಭಕ್ತಿ ಮಾರ್ಗ ಬೇಗನೆ ಜನರ ಮನದಲ್ಲಿ ನೆಲೆಯಾಯಿತು ಅಂತ ಹೇಳ್ಬೋದು. ಅಂದರೆ 6ನೇ ಶತಮಾನದಲ್ಲಿ ನಯನಾರರು ಮತ್ತು ಆಳ್ವಾರರಿಂದ ಪ್ರಾರಂಭವಾಗಿರ್ತಕ್ಕಂಥ ಭಕ್ತಿ ಮಾರ್ಗ ನಂತರದಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸಿ ಅದು ತನ್ನ ಇರುವನ್ನು ಸ್ಥಾಪಿತಗೊಳ್ಳುತ್ತದೆ. ಎಷ್ಟೋ ಜನ ಈ ಭಕ್ತಿ ಮಾರ್ಗಕ್ಕೆ ಬಂದಾಗ ಕರ್ನಾಟಕವನ್ನು ಮರೆತು ಬಿಡ್ತಾರೆ. ಎಷ್ಟೋ ವಿಡಿಯೋಗಳನ್ನು ನೋಡಿದಾಗ, ಬೇರೆ ಬೇರೆ ಸಾಹಿತ್ಯಗಳನ್ನು ನೋಡಿದಾಗ ಅವರು ಕರ್ನಾಟಕದ ಭಕ್ತಿ ಮಾರ್ಗವನ್ನು ಮರೆಮಾಚಿ ಬರೀ ಈ ಉತ್ತರ ಭಾರತದ ವೈಷ್ಣವ ಭಕ್ತಿ ಮಾರ್ಗವನ್ನು ಮತ್ತು ಶೈವ ಭಕ್ತಿ ಮಾರ್ಗವನ್ನು ಮಾತ್ರ ಹೇಳಿಬಿಡ್ತಾರೆ. ಆಗ ಅದು ತಪ್ಪು ದೃಷ್ಟಿಕೋನ ಆಗುತ್ತೆ. ಯಾಕಂದರೆ ಈ ಶೈವ ಭಕ್ತಿ ಮಾರ್ಗವಾಗಲಿ, ವೈಷ್ಣವ ಭಕ್ತಿ ಮಾರ್ಗವಾಗಲಿ ಉತ್ತರ ಭಾರತಕ್ಕೆ ಪರಿಚಯವಾದದ್ದು ಕರ್ನಾಟಕದ ಮೂಲಕನೇ. ಅದನ್ನು ನಾವು ಮರೆತು ಬಿಡ್ತೇವೆ, ಅದನ್ನು ನಾವು ಗೌಣವಾಗಿಸ್ತೇವೆ. ಆ ಕರ್ನಾಟಕದ ಭಕ್ತಿ ಮಾರ್ಗವನ್ನು ಗೌಣ ಮಾಡುವುದರಲ್ಲಿ ಅಜ್ಞಾನದ ಕೊರತೆ ಇರ್ಬೋದು, ಉದ್ದೇಶಪೂರ್ವಕವಾಗಿರ್ಬೋದು, ಅಥವಾ ಇನ್ನೂ ಬೇರೆ ಏನೇನೋ ಕೆಲಸಗಳು ಆಗಿರ್ಬೋದು. ಯಾಕೆಂದರೆ ಒಂದಾನೊಂದು ಕಾಲಕ್ಕೆ ಕರ್ನಾಟಕ ಇಡೀ ಭಾರತವನ್ನು ಆಳಿರ್ತಕ್ಕಂಥ ಪ್ರದೇಶ. ಗಂಗರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು ಇತ್ಯಾದಿಯಾಗಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿ ಇಡೀ ಕರ್ನಾಟಕದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು, ವಂಶಗಳು. ಆದರೆ ಅವುಗಳನ್ನು ಒಂದು ರೀತಿಯಾಗಿ ಗೌಣವಾಗಿ ಕಂಡು ಬೇರೆ ಬೇರೆ ತೆರನಾಗಿ ಮುನ್ನಡೆಯಿಡಲಿಕ್ಕೆ ಎಷ್ಟೋ ಜನ ಕೆಲವರು ಪ್ರಯತ್ನ ಪಡ್ತಾರೆ. ಅದು ಏನೇ ಇರಲಿ, ಆದರೆ ಕರ್ನಾಟಕದಲ್ಲಿ ಭಕ್ತಿ ಮಾರ್ಗ ಇತ್ತು ಅನ್ನುವುದು ಅಷ್ಟೇ ಸ್ಪಷ್ಟ. ಕರ್ನಾಟಕದ ಮೂಲಕವೇ ಭಕ್ತಿ ಮಾರ್ಗ ಉತ್ತರ ಭಾರತಕ್ಕೆ ಪಸರಿಸ್ತು ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಈ ನಯನಾರರು ಮತ್ತು ಆಳ್ವಾರರ ನಂತರ ನಾವು ಪ್ರಮುಖವಾಗಿ ಕರ್ನಾಟಕದಲ್ಲಿ ಭಕ್ತಿ ಮಾರ್ಗವನ್ನು ಕಂಡುಕೊಳ್ತೇವೆ. ಆ ಭಕ್ತಿ ಮಾರ್ಗದಲ್ಲಿ 12ನೇ ಶತಮಾನದ ಶರಣರು ಭಾಳ ಮುಖ್ಯವಾಗ್ತಾರೆ. 12ನೇ ಶತಮಾನದ ಶರಣ ಚಳವಳಿ ಭಾಳ ಪ್ರಮುಖವಾದ ಚಳವಳಿ ಆಗುತ್ತೆ. 12ನೇ ಶತಮಾನದ ಶರಣ ಚಳವಳಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಇನ್ನೂ ಬೇರೆ ಬೇರೆ ಸ್ತರಗಳಲ್ಲಿ ನಮಗೆ ಭಾಳ ಪ್ರಮುಖವಾದ ಒಂದು ಕೊಂಡಿಯಾಗುತ್ತೆ, ಪ್ರಮುಖವಾದ ಒಂದು ಮಾರ್ಗವಾಗುತ್ತೆ.
ಯಾಕಂದರೆ ಆ ಎಲ್ಲ ಮಾರ್ಗಗಳ ಮೂಲಕ, ಆ ಎಲ್ಲ ವಿಧಾನಗಳ ಮೂಲಕ ಶರಣರು ಶಿವನನ್ನು ಪೂಜಿಸಿ, ಹಾಡಿ, ಸ್ತುತಿಸಿ ಶಿವನಲ್ಲಿ ಮುಕ್ತಿಯನ್ನು ಪಡಲಿಕ್ಕೆ ಪ್ರಯತ್ನಪಟ್ಟರು. ಈ ಶರಣ ಚಳವಳಿಯಲ್ಲಿ ಅನೇಕರು ಭಾಗವಹಿಸಿರ್ತಾರೆ. ಬಸವಣ್ಣವರು ಅದಕ್ಕೆ ಮುಖಂಡರಾಗಿರ್ಬೋದು, ರಾಜಕೀಯ ಮುಖಂಡರಾಗಿರ್ಬೋದು, ಸಮಾಜ ಸುಧಾರಕರ ಮುಖಂಡರಾಗಿರ್ಬೋದು. ಅಲ್ಲಮ್ಮ ಪ್ರಭುವಿನಂಥ ನೃತ್ಯಕಾರರು ವಿರಕ್ತರಾಗಿ ಶೂನ್ಯಪೀಠವನ್ನು ಅಲಂಕರಿಸಿರ್ತಾರೆ. ಅವರು ಬೇರೆ ಬೇರೆ ಜನಸಾಮಾನ್ಯರಿಗೆ, ಬೇರೆ ಬೇರೆ ಕೆಳಸ್ತರದ ಮೇಲ್ಸ್ತರದ ವ್ಯಕ್ತಿಗಳಿಗೆ ತಮ್ಮದೇ ಆದ ಒಂದು ಸ್ಥಾನವನ್ನು ಕಲ್ಪಿಸಿಕೊಡ್ತಾರೆ ಈ ಶರಣ ಚಳವಳಿಯಲ್ಲಿ. ಈ ಶರಣ ಚಳವಳಿ ಮುಖ್ಯವಾಗಿ ಭಕ್ತಿ ಮಾರ್ಗದ ಚಳವಳಿ. ಹಾಗಾದರೆ ಭಕ್ತಿ ಮಾರ್ಗದ ಲಕ್ಷಣಗಳೇನು? ಇದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಶರಣ ಚಳವಳಿ, ದಾಸ ಚಳವಳಿ ಮತ್ತು ಉತ್ತರ ಭಾರತದ ಇನ್ನಿತರ ವ್ಯಕ್ತಿಗಳನ್ನು ನೋಡಿದಾಗ ನಮಗೆ ಪ್ರಮುಖವಾಗಿ ಈ ಭಕ್ತಿ ಚಳವಳಿ ಈ ಅಂಶಗಳನ್ನು ವ್ಯಕ್ತಪಡಿಸ್ತಾ ಇದೆ. ಮೊದಲನೇದಾಗಿ, ಈ ಭಕ್ತಿ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗಳು ಸಮಾಜದ ಕೆಳಸ್ತರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು, ಕೆಳಸ್ತರದಿಂದ ಮೇಲೆದ್ದು ಬಂದವರು. ಇನ್ನೊಬ್ಬರ ಸಹಾಯ ಸಹಕಾರವಿಲ್ಲದೆ, ಇನ್ನೊಬ್ಬರ ಬೆಂಬಲವಿಲ್ಲದೆ ತಮ್ಮ ಜ್ಞಾನದ ಮೂಲಕ, ತಮ್ಮ ಅರಿವಿನ ಮೂಲಕ, ತಮ್ಮ ಜಾಗೃತಿಯ ಮೂಲಕ, ತಮ್ಮ ಸಾಮಾಜಿಕ ಕಳಕಳಿಯ ಮೂಲಕ ಮತ್ತು ಮುಕ್ತಿಯನ್ನು, ಮೋಕ್ಷವನ್ನು ಪಡೆಯಬೇಕೆಂಬ ಹೆಬ್ಬಯಕೆಯ ಹಿನ್ನೆಲೆಯಿಂದ ಅವರು ತಮ್ಮದೇ ಆದ ಸ್ಥಾನವನ್ನು ಗುರುತಿಸಿಕೊಳ್ತಾರೆ, ತಮ್ಮದೇ ಆದ ಮಾರ್ಗವನ್ನು ಉಪಯೋಗ ಮಾಡಿಕೊಳ್ತಾರೆ. ಅಂದರೆ ಸಮಾಜದ ಕೆಳಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಈ ಭಕ್ತಿ ಚಳವಳಿಯಲ್ಲಿ, ಭಕ್ತಿ ಪಂಥದಲ್ಲಿ ಭಾಳ ಪ್ರಮುಖವಾದ ಪಾತ್ರವಾಡ್ತಾರೆ. ಅದರರ್ಥ ಸಮಾಜದ ಮೇಲ್ಸ್ತರದ ವ್ಯಕ್ತಿಗಳು ಆ ಭಕ್ತಿ ಚಳವಳಿ ಇಲ್ಲ ಅಂತ ಅರ್ಥ ಅಲ್ಲ, ಅವರು ಕೂಡ ಇದ್ದಾರೆ. ಆದರೆ ಅವರನ್ನು ನಾವು ಕೈ ಬೆರಳಿನಿಂದ ಎಣಿಸಿಬಿಡ್ಬೋದು. ಆದರೆ ಸಮಾಜದ ಕೆಳಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಅನೇಕ ವ್ಯಕ್ತಿಗಳನ್ನು ನಾವು ಭಕ್ತಿ ಚಳವಳಿಯಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕೆ ಶರಣ ಚಳವಳಿಯಲ್ಲಿ ನೂರಾರು, ಸಾವಿರಾರು ಶರಣರನ್ನು ನಾವು ಕಾಣ್ಕೊಳ್ತಾ ಇದ್ದೇವೆ. ಆದ ಕಾರಣ ಭಕ್ತಿ ಚಳವಳಿ ಒಂದು ಸಮಾಜದ ಕೆಳಸ್ತರದ ವ್ಯಕ್ತಿಗಳ ಒಂದು ಚಳವಳಿಯಾಗಿ ಗುರುತಿಸಿಕೊಳ್ಳುತ್ತೆ. ಎರಡನೇದಾಗಿ, ಈ ಭಕ್ತಿ ಚಳವಳಿಗೆ, ಭಕ್ತಿ ಮಾರ್ಗಕ್ಕೆ ಹೆಣ್ಣು ಗಂಡು ಲಿಂಗಭೇದವಿಲ್ಲ. ಹೆಣ್ಣಿರಲಿ ಗಂಡಿರಲಿ ಅವರು ಶಿವನ ಸಂತಾನ, ವಿಷ್ಣುವಿನ ಸಂತಾನ. ಅಲ್ಲಿ ವಿಷ್ಣು ಮುಖ್ಯವಾಗ್ತಾರೆ ಹೊರತು, ಜೀವ ಮುಖ್ಯವಾಗ್ತಾರೆ ಹೊರತು ಮತ್ತು ಇನ್ನಿತರ ವಿಷಯಗಳೆಲ್ಲ ಗೌಣವಾಗಿಬಿಡ್ತವೆ. ಆದ ಕಾರಣ ಅಲ್ಲಿ ಲಿಂಗಭೇದವಿಲ್ಲ. ಮೂರನೇದಾಗಿ, ಜಾತಿ ಭೇದವಿಲ್ಲ. ಸಮಾಜದಲ್ಲಿ ಸಾಮಾನ್ಯವಾಗಿ ಭಾರತದ ಸಂಸ್ಕೃತಿಯಲ್ಲಿ, ಭಾರತದ ನಾಗರಿಕತೆಯಲ್ಲಿ ಈ ಜಾತಿ ಸಮಸ್ಯೆ ನಮಗೆ ದುತ್ತೆಂದು ಎದುರಾಗಿಬಿಡ್ತದೆ. ನಾವು ಎಷ್ಟೇ ಸಲ ಅದನ್ನು ಬೇರೆ ದೃಷ್ಟಿಯಿಂದ ನೋಡಲಿಕ್ಕೆ ಪ್ರಯತ್ನ ಪಟ್ಟರೂ ಅದನ್ನು ನಾವು ಬಿಟ್ಟು ಬೇರೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಆ ಜಾತಿಯನ್ನು ಯಾವ ದೃಷ್ಟಿಕೋನದಿಂದ ನೋಡಬೇಕು, ಯಾವ ಹಂತದಲ್ಲಿ ನೋಡಬೇಕು ಅನ್ನೋದು, ಯಾವ ಸ್ತರದಲ್ಲಿ ಅದನ್ನು ಅರ್ಥೈಸಬೇಕು ಅನ್ನೋದು ಭಾಳ ಮುಖ್ಯ ಆಗ್ತದೆ ಹೊರತು ಇನ್ನುಳಿದವೆಲ್ಲ ಗೌಣ ಆಗಿಬಿಡ್ತವೆ. ಅಂದರೆ ಬೇರೆ ಬೇರೆ ಜಾತಿಗಳಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಒಂದುಗೂಡಿ ಭಕ್ತಿ ಚಳವಳಿಯಲ್ಲಿ ಭಾಗವಹಿಸಿರ್ತಾರೆ. ಅಲ್ಲಿ ಜಾತಿ ಅಂದ ತಕ್ಷಣ ಅದು ವೃತ್ತಿಗೆ ಸಂಬಂಧಪಟ್ಟಿರ್ತದೆ. ನಾವು ವೃತ್ತಿಯನ್ನು ಬಿಟ್ಟು ಜಾತಿ ಮಾತಾಡಲಿಕ್ಕಾಗಲ್ಲ. ಆ ವೃತ್ತಿಯ ಹಿನ್ನೆಲೆಯಲ್ಲೇ ಜಾತಿ ಇಂದು ಕೂಡ ನಮ್ಮ ನಡುವಿದೆ. ಯಾಕಂದರೆ ನಾವು ಜಾತಿಯನ್ನು ಬೈದರೆ, ಜಾತಿಯನ್ನು ತೆಗಳಿದರೆ ಆ ವೃತ್ತಿಯನ್ನು ಕೂಡ ತೆಗೆದಂಗಾಗುತ್ತೆ. ಆದ ಕಾರಣ ಇಲ್ಲಿ ಈ ಭಾರತದ ಜಾತೀಯತೆ ವೃತ್ತಿಯ ಮೂಲಕ ತನ್ನನ್ನು ಗುರುತಿಸಿಕೊಂಡಿದೆ. ಆ ವೃತ್ತಿಯ ಮೂಲಕ ತನ್ನದೇ ಆದ ಒಂದು ಪರಿಣತಿಯನ್ನು ಪಡೆದುಕೊಂಡಿದೆ. ಆ ಜಾತಿಯನ್ನು ತೆಗೊಳ್ಳೋದು ಅಂತಂದರೆ ಅಲ್ಲಿ ಆ ಪರಿಣತಿಯನ್ನು ನಾವು ತೆಗೆದಂಗಾಗುತ್ತೆ. ಆದ ಕಾರಣ ಇಲ್ಲಿ ಜಾತಿಯ ಸಾಮರಸ್ಯ ಭಾಳ ಮುಖ್ಯ ಆಗುತ್ತೆ ಹೊರತು ಭೇದ ಅಲ್ಲ. ನಾವು ಜಾತಿಯ ಸಾಮರಸ್ಯವನ್ನು ಬಿಟ್ಟು ಬೇರೆ ವಿಚಾರ ಮಾಡಿದ್ರೆ ಅದೇನಾಗುತ್ತೆ, ಭಾರತವನ್ನು ಛಿದ್ರ ಮಾಡುತ್ತೆ.
ಆದ ಕಾರಣ ಈ ವೃತ್ತಿ ಮತ್ತು ಜಾತಿಯ ನಡುವಿನ ಒಂದು ಸಂಬಂಧವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅದನ್ನು ಅರ್ಥ ಮಾಡಿಕೊಂಡಾಗ ಭಾರತದಲ್ಲಿ ನಾವು ಈ ಮತಪಂಥಗಳ ಜಾತಿ ವಿಷಯಗಳಲ್ಲಿ ಸಾಮರಸ್ಯವನ್ನು ಪಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಭಾವೈಕ್ಯ ಅಲ್ಲ, ಸಾಮರಸ್ಯ ಭಾಳ ಮುಖ್ಯ ಆಗುತ್ತೆ. ಯಾವುದೇ ಧರ್ಮ ಇರ್ಬೋದು, ಯಾವುದೇ ಮತ ಇರ್ಬೋದು, ಯಾವುದೇ ಪಂಥ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಇವೆಲ್ಲವುಗಳು ಏನಾಗ್ತವೆ, ಈ ಭಕ್ತಿ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೌಣವಾಗಿಬಿಡ್ತವೆ. ನಾಲ್ಕನೇದಾಗಿ, ಭಕ್ತಿ ಚಳವಳಿಯಲ್ಲಿ ಮನುಷ್ಯ ಭಾಳ ಮುಖ್ಯ ಅಂತೇಳಿ. ಭಕ್ತಿ ಚಳವಳಿ ಮನುಷ್ಯ ಕೇಂದ್ರಿತ ಚಳವಳಿ. ಐದನೇದಾಗಿ, ಭಕ್ತಿ ಚಳವಳಿ ಅಧಿಕಾರ, ಅಂತಸ್ತು, ಜಾತಿ ಇತ್ಯಾದಿಗಳನ್ನು ಗೌಣವಾಗಿ ಕಂಡುಬರ್ತದೆ. ಅದಕ್ಕೆ ಅದು ಮುಖ್ಯ ಅಲ್ಲ, ಅದು ಗೌಣ. ಯಾಕಂದ್ರೆ ಅಧಿಕಾರ, ಅಂತಸ್ತು ಇತ್ಯಾದಿಗಳು ಬರ್ತವೆ, ಹೋಗ್ತಾ ಇರ್ತವೆ. ಯಾವುದೋ ಕಾಲಘಟ್ಟದಲ್ಲಿ, ಯಾವುದೋ ಸ್ಥಿತಿಯಲ್ಲಿ, ಯಾವುದೇ ರೀತಿಯಲ್ಲಿ ಮನುಷ್ಯ ಜನ್ಮ ತಾಳ್ತಾನೆ, ಬದುಕ್ತಾನೆ, ಬಾಳ್ತಾನೆ, ಮತ್ತು ತನ್ನ ಇರುವನ್ನು ಶಿವನಲ್ಲಿ, ವಿಷ್ಣುವಿನಲ್ಲಿ ಕಂಡುಕೊಳ್ತಾನೆ. ಹೀಗಾಗಿ ಏನಾಗುತ್ತೆ, ಅವರಿಗೆ ಈ ಅಧಿಕಾರ, ಅಂತಸ್ತು, ಸಂಪತ್ತು ಭಾಳ ಮುಖ್ಯ ಅಲ್ಲ, ಅವು ಗೌಣ. ನಂತರದಲ್ಲಿ ಈ ಭಕ್ತಿ ಚಳವಳಿ ಜನಸಾಮಾನ್ಯರ ಭಾಷೆಯಲ್ಲಿ ತನ್ನ ವಿಚಾರಗಳನ್ನು, ಆಚಾರಗಳನ್ನು ಮತ್ತು ಅನುಭವಗಳನ್ನು, ಆವೇಶಗಳನ್ನು, ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದೆ. ಭಕ್ತಿ ಚಳವಳಿಗಿಂತ ಮೊದಲು ಬಂದಿರತಕ್ಕಂಥ ಮಾರ್ಗಗಳೇನಿದ್ವಲ್ಲ, ಆ ಮಾರ್ಗಗಳು ಪಂಡಿತರಿಗೆ ಮಾತ್ರ ಸೀಮಿತವಾಗಿದ್ದವು, ಅರಮನೆ ಮತ್ತು ಗುರುಮನೆಗೆ ಮಾತ್ರ ಸೀಮಿತವಾಗಿದ್ದವು. ಆದರೆ ಭಕ್ತಿ ಚಳವಳಿಯಲ್ಲಿ ಆ ಅರಮನೆ ಮತ್ತು ಗುರುಮನೆಗೆ, ಪಂಡಿತರಿಗೆ ಸೀಮಿತವಾಗಿರ್ತಕ್ಕಂಥ ಭಾಷೆ ಪಾಮರರಿಗೂ ಕೂಡ ಬಂತು ಅಂತೇಳಿ. ಅಂದರೆ ಪಾಮರರ ಭಾಷೆಯಲ್ಲಿ ಕೂಡ ಭಕ್ತಿ ಚಳವಳಿ ತನ್ನ ವಿಚಾರವನ್ನು ಅಭಿವ್ಯಕ್ತಗೊಳಿಸಿತು. ಇದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಪಂಡಿತರು, ಗುರುಗಳು ಮಾತ್ರ ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಭಾಷೆಯಲ್ಲಿ ರಚನೆ ಮಾಡಿರ್ತಕ್ಕಂಥ ಕವನಗಳನ್ನು, ಪದಗಳನ್ನು, ಕೀರ್ತನೆಗಳನ್ನು ಅವರು ಮಾತ್ರ ಅರ್ಥ ಮಾಡಿಕೊಳ್ಬೋದಾಗಿತ್ತು. ಆದರೆ ಜನಸಾಮಾನ್ಯರು ಅರ್ಥೈಸಲಿಕ್ಕೆ ಸಾಧ್ಯತೆ ಇದ್ದಿಲ್ಲ. ಆದರೆ ಜನಸಾಮಾನ್ಯರು ಅರ್ಥೈಸ್ತಕ್ಕಂಥ ಸ್ಥಿತಿಯನ್ನು ಈ ಭಕ್ತಿ ಮಾರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ದಾರಿ ಮಾಡಿಕೊಟ್ರು. ಅದು ಭಕ್ತಿ ಮಾರ್ಗದ ವಿಶೇಷ ಆಗುತ್ತೆ. ಅಷ್ಟೇ ಅಲ್ಲ, ಅದರ ಮೂಲಕ ಅವರು ಭಾರತೀಯ ಪ್ರಾದೇಶಿಕ ಭಾಷೆಗಳ ಸಾಹಿತ್ಯವನ್ನು ಕೂಡ ಸಮೃದ್ಧಿಗೊಳಿಸ್ತಾರೆ. ಇಲ್ಲಿ ಬರೀ ಭಕ್ತಿ ಚಳವಳಿ ಒಂದು ಚಳವಳಿಯಾಗಿ ಅಷ್ಟೇ ಅಲ್ಲ, ಅದು ಸಮಾಜದ ಇನ್ನಿತರ ಸ್ಥಿತಿಗಳ ಬೆಳವಣಿಗೆಯನ್ನು, ಅಭಿವೃದ್ಧಿಯನ್ನು ಮತ್ತು ಪ್ರಗತಿಯನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಮಾರ್ಗ ಕೂಡ ಆಗುತ್ತೆ. ಅದನ್ನು ನಾವು ಸ್ಪಷ್ಟವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹೀಗೆ ಮತ್ತು ಈ ಭಕ್ತಿ ಚಳವಳಿಯಲ್ಲಿ ಏನಾಗುತ್ತೆ, ಬರೀ ಕೆಳಸ್ತರದ ಹಂತದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಮಾತ್ರ ಇದನ್ನು ತಿಳ್ಕೊಬಾರ್ದು. ಮೇಲಸ್ತರದ ಹಂತದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಆದರೆ ಅವರನ್ನು ಕೈ ಬೆರಳಿನಲ್ಲಿ ಎಣಿಸ್ಬೋದು. ಆದರೆ ಇತರರನ್ನು ನಾವು ಅಧಿಕ ಸಂಖ್ಯೆಯಲ್ಲಿ ಈ ಭಕ್ತಿ ಚಳವಳಿಯಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ಅಂಶಗಳು, ಈ ವಿಷಯಗಳೇನಿದಾವಲ್ಲ, ಇವುಗಳು ಭಕ್ತಿ ಚಳವಳಿಯ ಸ್ಥೂಲ ಅಂಶಗಳು ಅಂತ ಹೇಳ್ಬೋದು. ಯಾಕಂದರೆ ಇದರ ಸುತ್ತನೇ ಭಕ್ತಿ ಚಳವಳಿ ಸುತ್ತುವರಿತಾ ಇದೆ. ಆದ ಕಾರಣ ಭಕ್ತಿ ಮಾರ್ಗದ ಚಳವಳಿ ಜನರ ಮನಸ್ಸನ್ನು, ಹೃದಯವನ್ನು ಬೇಗನೆ ಮುಟ್ಟಿಬಿಡ್ತೈತೆ. ಆಮೇಲೆ ಬೇಗನೆ ಪ್ರಚಾರಕ್ಕೆ ಬಂದುಬಿಡ್ತೈತಿ. ಬೇರೆ ಬೇರೆ ವ್ಯಕ್ತಿಗಳಿಗೆ ತಮ್ಮ ಮತ ಪಂಥಗಳು ಮುಖ್ಯವಾಗಿರ್ಬೋದು. ಆದರೆ ಭಕ್ತಿ ಮಾರ್ಗದ ಚಳವಳಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮನುಷ್ಯ ಮುಖ್ಯವಾಗ್ತಾನೆ, ಮೋಕ್ಷ ಮುಖ್ಯವಾಗುತ್ತೆ. ಆ ಮೋಕ್ಷವನ್ನು ಅನುಸರಿಸ್ತಕ್ಕಂಥ ಸಾಧನ ಭಾಳ ಸರಳವಾಗಿ ಇರ್ತಕ್ಕಂಥ ಸಾಧನ ಆಗುತ್ತೆ. ಹಾಡಾಗುತ್ತೆ, ಸ್ತುತಿ ಆಗುತ್ತೆ, ಕೀರ್ತನ ಆಗುತ್ತೆ, ಇತ್ಯಾದಿಗಳಾಗ್ತವೆ. ಈ ಎಲ್ಲ ಅಂಶಗಳನ್ನು ನಾವೇನು ಮಾಡ್ಬೋದು, ಈ 12ನೇ ಶತಮಾನದ ಶರಣ ಚಳವಳಿಯಲ್ಲಿ ಮೊಟ್ಟ ಮೊದಲಿಗೆ ಸ್ಪಷ್ಟವಾಗಿ ಕಂಡುಕೊಳ್ಳಬಹುದು. ಈ 12ನೇ ಶತಮಾನದ ಚಳವಳಿ ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯವನ್ನು ಕೊಡ್ತದೆ. ವಚನ ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ.
ವಚನ ಸಾಹಿತ್ಯದಲ್ಲಿ ಇರುವುದನ್ನು ನಾವು ವೇದ, ಆಗಮ, ಉಪನಿಷತ್ತುಗಳಲ್ಲಿ ಕಂಡುಕೊಳ್ಳಬಹುದು. ಆದರೆ ಅದು ಜನಸಾಮಾನ್ಯರಿಗೆ ತಿಳಿಯಲಾರದ ಭಾಷೆಯಲ್ಲಿತ್ತು. ಅದನ್ನು ಜನಸಾಮಾನ್ಯರಿಗೆ ತಿಳಿಯುವ ಭಾಷೆಯಲ್ಲಿ ವಚನಗಳ ಮೂಲಕ ಶರಣರು ಅದನ್ನು ಮನದಟ್ಟು ಮಾಡಿಸಿದರು. ಅಲ್ಲೇನಾಗುತ್ತೆ, ಶರಣ ಚಳುವಳಿ ಜನರ ಹೃದಯಕ್ಕೆ ಮತ್ತು ಮನಸ್ಸಿಗೆ ಭಾಳ ಹತ್ತಿರ ಬರುತ್ತೆ. ಹೀಗಾಗಿ ಜನಸಾಮಾನ್ಯರು ಏನು ಮಾಡ್ತಾರೆ, ಶರಣರನ್ನು ತಮ್ಮವರು ಅಂತೇಳಿ ತಿಳಿದುಕೊಳ್ತಾರೆ. ಈ ಶರಣ ಚಳವಳಿಯಲ್ಲಿ ಬರೀ ಗಂಡಸರಷ್ಟೇ ಅಲ್ಲ, ಹೆಣ್ಮಕ್ಕಳು ಕೂಡ ಭಾಗವಹಿಸಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅಕ್ಕಮಹಾದೇವಿ ಹೆಸರನ್ನು ಹೇಳಬಹುದು. ಅಕ್ಕಮಹಾದೇವಿ ಅಂತವರು ಇನ್ನೂ ನೂರಾರು ಬರ್ತಾರೆ, ನೂರಾರು ವ್ಯಕ್ತಿಗಳು ಬರ್ತಾರೆ, ನೂರಾರು ಹೆಣ್ಮಕ್ಕಳು ಬರ್ತಾರೆ. ಅವರನ್ನು ಬೇರೆ ಬೇರೆ ಹೆಸರಿನಿಂದ ಕೂಡ ಕರಿತಾ ಇದ್ದೇವೆ. ಕಾಳವ್ವೆ, ಸಂಕವ್ವೆ, ಇನ್ನು ಇತ್ಯಾದಿ ಇತ್ಯಾದಿ. ಅಂದರೆ ಅಲ್ಲಿ ಲಿಂಗಭೇದವನ್ನು ಮೀರಿ ಈ ಭಕ್ತಿ ಚಳವಳಿ, ಈ ಶರಣ ಚಳವಳಿ ಮುಂದೆ ಹೋಯಿತು ಅಂತೇಳಿ. ನಂತರ ಶರಣ ಚಳವಳಿ ಆದಮೇಲೆ ನಾವು ಅದನ್ನು ಈ ದಾಸ ಚಳವಳಿಯಲ್ಲಿ ಕಂಡುಕೊಳ್ತೇವೆ. ದಾಸರು ಕೂಡ ಸಮಾಜದ ಬೇರೆ ಬೇರೆ ಸ್ತರಗಳಿಂದ ಬಂದಿರತಕ್ಕಂಥ ವ್ಯಕ್ತಿಗಳು. ದಾಸರು ವಿಷ್ಣುವಿನ ಭಕ್ತರು. ಅವರು ವಿಷ್ಣುವನ್ನು ಸ್ತುತಿಸಿ ಕೀರ್ತನೆಗಳ ಮೂಲಕ ಹಾಡಿದರು, ಜನರ ಮನವನ್ನು ಮುಟ್ಟಿದರು. ಅಂದರೆ ಕೀರ್ತನೆಗಳ ಮೂಲಕ, ಮುಂಡಿಗೆಗಳ ಮೂಲಕ, ಉಗಭೋಗಾದಿಗಳ ಮೂಲಕ, ಸುಳಾದಿಗಳ ಮೂಲಕ ವಿಷ್ಣುವಿನ ಘನತೆಯನ್ನು ಹಾಡಿ ಹೊಗಳಿ ಮುಕ್ತಿಯನ್ನು ಪಡಲಿಕ್ಕೆ ಅವರು ಪ್ರಯತ್ನಪಟ್ಟರು. ಒಂದು ಕಡೆ ದಾಸರು ದೇವ ಬೇರೆ ಜೀವ ಬೇರೆ ಅಂತೇಳಿ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟರು. ಜೀವ ದೇವನಿಗೆ ಯಾವಾಗಲೂ ಅಡಿಯಾಳಾಗಿರಬೇಕು, ದಾಸನಾಗಿರಬೇಕು. ಆ ಸಂಪೂರ್ಣ ದಾಸನಾದಾಗ ಅವನಿಗೆ ಮುಕ್ತಿ ಸಿಗ್ತದೆ, ಅವನು ಮುಕ್ತಿಯನ್ನು ಪಡಿಬಹುದು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಶರಣರು ಪ್ರಾರಂಭದಲ್ಲಿ ಜೀವ ದೇವರ ಪ್ರತ್ಯೇಕತೆಯನ್ನು ಒಪ್ಪಿಕೊಂಡರೂ ಕೂಡ ಆ ಸಾಧನೆಯ ಮೂಲಕ, ಅಂದರೆ ಭಕ್ತಿಯ ಮೂಲಕ ದೇವನಿಗೆ ಶರಣ ಆದರೆ ಅವನು ದೇವನಲ್ಲಿ ಒಂದಾಗ್ತಾನೆ, ಅವನು ದೇವನಲ್ಲಿ ಐಕ್ಯನಾಗ್ತಾನೆ, ಅವನು ಶಿವನಲ್ಲಿ ಐಕ್ಯನಾಗ್ತಾನೆ, ಅವನು ಶಿವನಲ್ಲಿ ಲೀನವಾಗಿ ಅವನು ಶಿವನೇ ಆಗಿಬಿಡ್ತಾನೆ. ಇದನ್ನು ಅವರು ಸ್ಪಷ್ಟವಾಗಿ ವ್ಯಕ್ತಪಡಿಸಿದರು. ಅಂದರೆ ಶಿವನಲ್ಲಿ ಲೀನವಾಗಿ ಶಿವನಾಗುವುದು ಭಾಳ ಮುಖ್ಯ ಆಗುತ್ತೆ. ಈ ದಾರಿಗಳು, ವಿಚಾರಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ಅವುಗಳ ಗುರಿ ಮಾತ್ರ ಒಂದೇ. ಅದು ಜನಸಾಮಾನ್ಯರ ಜೀವನ ಉತ್ತಮವಾಗಬೇಕು, ಭೇದ ಭಾವಗಳು ಸಮಾಜದಲ್ಲಿ ಅಳಿಯಬೇಕು, ಅವರು ಮುಕ್ತಿಯನ್ನು ಪಡಿಬೇಕು, ಮೋಕ್ಷವನ್ನು ಪಡಿಬೇಕು. ಅದು ಭಾಳ ಮುಖ್ಯ ಆಗುತ್ತೆ. ಶರಣ ಚಳವಳಿಯಲ್ಲಾಗಲಿ ದಾಸ ಚಳವಳಿಯಲ್ಲಾಗಲಿ. ಈ ದಾಸ ಚಳವಳಿಯಲ್ಲಿ ನಾವು ಸಾಮಾನ್ಯವಾಗಿ ಪುರಂದರ ದಾಸರನ್ನು, ಕನಕದಾಸರನ್ನು ಮತ್ತು ಜಗನ್ನಾಥ ದಾಸರನ್ನು ಹೆಸರಿಸಬಹುದು. ಇನ್ನು ಅನೇಕ ದಾಸರು ಬರ್ತಾ ಇದ್ದಾರೆ. ಆದರೆ ಪ್ರಮುಖವಾದ ವ್ಯಕ್ತಿಗಳನ್ನು ಮಾತ್ರ ಇಲ್ಲಿ ಈ ಒಂದು ಸಂದರ್ಭಕ್ಕೆ ತಕ್ಕಂತೆ ನಾನು ಹೇಳ್ತಾ ಇದ್ದೇನೆ. ಕನಕದಾಸರು ಜಾತಿಯನ್ನು ಮೀರಿ ಬಂದಿರತಕ್ಕಂಥವು. ಈ ಶರಣ ಚಳವಳಿಯಲ್ಲಾಗಲಿ ದಾಸ ಚಳವಳಿಯಲ್ಲಾಗಲಿ ಅವರು ದೇವನನ್ನು ನೋಡ್ತಕ್ಕಂಥ ರೀತಿ ಬೇರೆ ಆದರೂ ಕೂಡ ಮುಕ್ತಿ ಪಡಿತಕ್ಕಂಥ ನೀತಿ ಒಂದೇ ಆಗಿರುತ್ತೆ. ಶರಣರಿಗೆ ತಮ್ಮ ಇಷ್ಟ ದೈವಗಳು ಭಾಳ ಪ್ರಮುಖವಾದರೆ, ಇಷ್ಟ ದೈವದ ಮೂಲಕ ಸ್ಥಾವರ ಲಿಂಗದ ಆರಾಧನೆಗೆ ತೊಡಗಿಕೊಂಡ್ರೆ, ಈ ದಾಸರು ಪಂಡ್ರಾಪುರದ ವಿಠ್ಠಲನನ್ನು ಸ್ತುತಿಸ್ತಾರೆ. ಆ ಪಂಢರಾಪುರದ ವಿಠಲ ಅವರಿಗೆ ಸರ್ವವಾಗ್ತಾನೆ. ಆ ವಿಠಲನ ಹೆಸರಿನಲ್ಲಿ ಅವರು ಎಷ್ಟೋ ಕೀರ್ತನೆಗಳನ್ನು ರಚಿಸಿರ್ತಾರೆ. ಅಂದರೆ 13-14ನೇ ಶತಮಾನದಲ್ಲಿ ಈ ದಾಸರು ಭಕ್ತಿ ಮಾರ್ಗದ ಮೂಲಕ ಮುಕ್ತಿಯನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನಪಟ್ಟರು. ನಂತರದಲ್ಲಿ ಈ ವೈಷ್ಣವ ಭಕ್ತರ ದಾಸ ಮಾರ್ಗ ಮಹಾರಾಷ್ಟ್ರಕ್ಕೆ ಹೋಯಿತು ಅಂತೇಳಿ. ಅಂದರೆ ಕರ್ನಾಟಕದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ದಾಸ ಚಳವಳಿ ನಂತರ ಮಹಾರಾಷ್ಟ್ರದಲ್ಲಿ ಕೂಡ ತನ್ನ ಶಾಖೆಯನ್ನು ವಿಸ್ತರಿಸಿತು. ಅಲ್ಲಿ ಜ್ಞಾನದೇವ, ನಾಮದೇವ, ತುಕಾರಾಮ ಮತ್ತು ಇತ್ಯಾದಿ ದಾಸರು ನಾವು ನೋಡ್ಬೋದು.
ಹಾಗೆಯೇ ಅಲ್ಲಿಂದ ಅದು ಗುಜರಾತಿನ ವಲ್ಲಭರನ್ನು ಕೂಡ ಗುರುತಿಸ್ಬೋದು. ವಲ್ಲಭರು ಕೂಡ ವಿಷ್ಣುವಿನ ಭಕ್ತರಾಗಿ ಮುಕ್ತಿಯನ್ನು ಪಡಲಿಕ್ಕೆ ಪ್ರಯತ್ನಪಟ್ಟರು. ನಂತರದಲ್ಲಿ ಉತ್ತರ ಪ್ರದೇಶದಲ್ಲಿ ರಮಾನಂದ, ರವಿದಾಸ, ಕಬೀರದಾಸ ಮುಖ್ಯವಾಗಿ ಮತ್ತು ಇನ್ನಿತರ ವ್ಯಕ್ತಿಗಳನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ ಚೈತನ್ಯ ಪ್ರಭುವನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಉತ್ತರ ಪ್ರದೇಶದಲ್ಲಿ ಪಿಪಾ ಅಂತಕ್ಕಂಥ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ತನ್ನ ರಾಜ್ಯವನ್ನೆಲ್ಲ ತ್ಯಾಗ ಮಾಡಿ ಭಕ್ತಿಯ ಮೂಲಕ ಮುಕ್ತಿಗೆ ಪ್ರಯತ್ನ ಪಟ್ಟಿರ್ತಕ್ಕಂಥ ವ್ಯಕ್ತಿ ಆ ಪಿಪಾ. ನಂತರದಲ್ಲಿ ಗುರುನಾನಕರಲ್ಲಿ ಇದನ್ನು ಕಂಡುಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಯಾರು ಗುರುನಾನಕರು ಈ ಭಕ್ತಿಯ ಮಾರ್ಗದಲ್ಲಿ, ಭಕ್ತಿಯ ಪಂಥದಲ್ಲಿರ್ತಕ್ಕಂಥ ಎಷ್ಟೋ ವ್ಯಕ್ತಿಗಳ ಹಾಡುಗಳನ್ನು ಕೂಡಿಸಿಕೊಂಡು ಹಿಂದೂ, ಮುಸ್ಲಿಂ ಮತ್ತು ಇತರ ಧರ್ಮಗಳಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಕೂಡಿಕೊಂಡು ತನ್ನದೇ ಆದ ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಕಬೀರರು ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಸಾಮರಸ್ಯಕ್ಕೆ ಒತ್ತು ಕೊಡ್ತಾರೆ. ಸೂಫಿ ಪಂಥಕ್ಕೆ ಒತ್ತು ಕೊಡ್ತಾರೆ. ಅದು ಸೂಫಿ ಪಂಥ ಇರ್ಬೋದು ಮತ್ತು ಇನ್ನಿತರ ಯಾವುದೇ ಪಂಥ ಇರ್ಬೋದು, ಅಲ್ಲಿ ಅವರಿಗೆ ಪಂಥ ಮುಖ್ಯ ಆಗಲ್ಲ, ಮುಕ್ತಿ ಭಾಳ ಮುಖ್ಯ ಆಗುತ್ತೆ, ಮೋಕ್ಷ ಭಾಳ ಮುಖ್ಯ ಆಗುತ್ತೆ. ಮೋಕ್ಷವೇ ಜೀವನದ ಸರ್ವಶ್ರೇಷ್ಠ ಸಾಧನ ಆಗುತ್ತೆ. ಆದ ಕಾರಣ ಆ ಮೋಕ್ಷವನ್ನು ಪಡಲಿಕ್ಕೆ ಈ ಭಕ್ತಿ ಮಾರ್ಗದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಪ್ರಯತ್ನ ಪಡ್ತಾರೆ. ಕೆಲವರು ಹೇಳ್ತಾರೆ ಈ ಭಕ್ತಿ ಮಾರ್ಗದಲ್ಲಿ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ ಮತ್ತು ಗುರುನಾನಕರನ್ನು ಕೂಡ ಸೇರ್ತಾರೆ. ಆದರೆ ಒಂದು ಮಟ್ಟಕ್ಕೆ ಮಾತ್ರ ಅವರನ್ನು ನಾವು ಭಕ್ತಿ ಮಾರ್ಗದ ಚಳವಳಿಗೆ ಪ್ರೇರಕರು ಅಂತ ಹೇಳ್ಬೋದು ಹೊರತು ಅವರೇ ಭಕ್ತಿ ಮಾರ್ಗದಲ್ಲಿ ಪ್ರಮುಖವಾಗಿ ಭಾಗವಹಿಸಿದರು ಅಂತ ಹೇಳೋದು ಕಷ್ಟ ಆಗುತ್ತೆ. ಅವರು ಚಾಲನಾ ಶಕ್ತಿ ಆಗ್ತಾರೆ. ಯಾಕಂದರೆ ಅವರು ಪಂಡಿತರಾಗ್ತಾರೆ, ಅವರು ಮತ ತತ್ವಗಳನ್ನು ಪ್ರತಿಪಾದಿಸ್ತಕ್ಕಂಥ ವ್ಯಕ್ತಿ ಆಗ್ತಾರೆ, ತಮ್ಮದೇ ಮತ ಶ್ರೇಷ್ಠ ಅಂತಕ್ಕಂಥ ಮೇಲು ಅಂತಕ್ಕಂಥ ಭಾವನೆಯನ್ನು ಮೂಡಿಸ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಆದರೆ ದಾಸರು ಆಗಲ್ಲ. ಅವರು ತಮಗೆ ಅನಿಸಿದ್ದನ್ನು, ಕಂಡಿದ್ದನ್ನು, ಕೇಳಿದ್ದನ್ನು ಅಲ್ಲೇ ಹೇಳಿ, ಹಾಡಿ, ಸ್ತುತಿಸಿ ಅದರ ಮೂಲಕ ಮೋಕ್ಷವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಅವರು ಒಂದು ಕಾಲಘಟ್ಟದಲ್ಲಿ, ಒಂದು ಹಂತದಲ್ಲಿ ಯಾವುದೇ ಒಂದು ಮಾರ್ಗವನ್ನು ನೆಚ್ಚಿಕೊಂಡರೂ ಕೂಡ ಅದೇ ಅವರ ಸರ್ವಸ್ವ ಆಗೋದಿಲ್ಲ. ಆದ ಕಾರಣ ಈ ಪಂಡಿತರನ್ನು ಮತ್ತು ಈ ಭಕ್ತಿ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಬೇರೆ ಬೇರೆ ರೀತಿಯಾಗಿ ನೋಡಬೇಕಾಗತ್ತೆ. ಅವರು ಚಾಲನಾ ಶಕ್ತಿ ಆದರೆ ಆ ಮತ ಪಂಥಗಳಿಂದ ಚಾಲನೆಯನ್ನು ಪಡೆದು ಇವರು ತಮ್ಮದೇ ಆದ ಅಸ್ತಿತ್ವದ ಮೂಲಕ ಮುಕ್ತಿಯನ್ನು ಪಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಭಕ್ತಿ ಮಾರ್ಗದ ಶಕ್ತಿಗಳು. ಹಾಗೆಯೇ ನಾವು ಈ ಭಕ್ತಿ ಚಳವಳಿಯಲ್ಲಿ ಏನು ಮಾಡ್ತೀವಿ, ಎರಡು ಪ್ರಕಾರಗಳನ್ನು ಗುರುತಿಸ್ತೀವಿ. ಒಂದು ಸಗುಣ ಪ್ರಕಾರ, ಇನ್ನೊಂದು ನಿರ್ಗುಣ ಪ್ರಕಾರ ಅಂತೇಳಿ. ಈ ಉತ್ತರ ಭಾರತದಲ್ಲಿ ಮೀರಾಬಾಯಿ ಕೂಡ ಭಾಳ ಶ್ರೇಷ್ಠ ಆಗ್ತಾಳೆ. ಹೇಗೆ ದಕ್ಷಿಣ ಭಾರತದಲ್ಲಿ ಅಂಡಾಳ್ ಮತ್ತು ಅಕ್ಕಮಹಾದೇವಿ ಪ್ರಸಿದ್ಧರಾಗ್ತಾರೋ ಅದೇ ರೀತಿಯಾಗಿ ಉತ್ತರ ಭಾರತದಲ್ಲಿ ಮೀರಾಬಾಯಿ ಪ್ರಸಿದ್ಧಳಾಗ್ತಾಳೆ. ಮೀರಾಬಾಯಿ ರಾಜವಂಶಸ್ಥಳಾದರೂ ಕೂಡ ಅದನ್ನು ತೊರೆದು ಏನು ಮಾಡ್ತಾಳೆ, ಅವಳು ಭಕ್ತಿ ಮಾರ್ಗದಲ್ಲಿ ಮುನ್ನಡೆತಾಳೆ, ಕೃಷ್ಣನನ್ನು ಸ್ತುತಿಸ್ತಾಳೆ. ಅಂದರೆ ಇಲ್ಲಿ ಈ ಸಗುಣ ಮತ್ತು ನಿರ್ಗುಣ ಆಕಾರ ಏನಿದೆಯಲ್ಲ, ಇವು ಕೆಲವೊಂದು ರೀತಿಯಲ್ಲಿ ಈ ಭಕ್ತಿ ಮಾರ್ಗವನ್ನು ಬೇರೆ ಬೇರೆ ರೀತಿಯಾಗಿ ನೋಡ್ತಕ್ಕಂಥ ಸಾಧನೆಗಳಾಗ್ತವೆ ಭಕ್ತಿ ಚಳವಳಿಕಾರರಿಗೆ. ಕೆಲವರು ಅಂದರೆ ದೇವರನ್ನು ಒಂದೇ ರೂಪದಲ್ಲಿ ನೋಡಿ ಆ ರೂಪದಲ್ಲೇ ದೇವರನ್ನು ಸ್ತುತಿಸಿ ಅವನ ಮೂಲಕ ಅವರು ಮುಕ್ತಿಯನ್ನು ಪಡಿತಾರೆ. ಇನ್ನು ಕೆಲವರು ಎಲ್ಲ ಕಡೆ ದೇವರಿದ್ದಾನೆ, ದೇವರಿಗೆ ಆಕಾರ ಇಲ್ಲ, ಅವನು ನಿರ್ಗುಣ ಅಂತ ಹೇಳೋದ್ರ ಮೂಲಕ ಮುಕ್ತಿಯನ್ನು, ಮೋಕ್ಷವನ್ನು ಪಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಸಗುಣ ಇರ್ಬೋದು, ನಿರ್ಗುಣ ಇರ್ಬೋದು. ಕನಕದಾಸರಂಥವ್ರಿಗೆ ನಿರ್ಗುಣ ಇರ್ಬೋದು, ಕಬೀರದಾಸ್ ಅಂಥವ್ರಿಗೆ ನಿರ್ಗುಣ ಇರ್ಬೋದು, ಅಕ್ಕ ಮಹಾದೇವಿ ಮತ್ತು ಮೀರಾಬಾಯಿ ಅಂತವರಿಗೆ ಸಗುಣ ಇರ್ಬೋದು, ಬಸವಣ್ಣಂಥವರಿಗೆ ಸಗುಣ ಇರ್ಬೋದು, ಅಲ್ಲಮ್ಮ ಪ್ರಭುವಿನಂಥವರಿಗೆ ನಿರ್ಗುಣ ಇರ್ಬೋದು. ಅಂದರೆ ಹೀಗೆ ಸಗುಣ ಮತ್ತು ನಿರ್ಗುಣಗಳಿದ್ದರೂ ಕೂಡ ಅವು ಅರ್ಥೈಸ್ತಕ್ಕಂಥ ಸ್ಥಿತಿಗತಿಗಳಾಗ್ತವೆ ಹೊರತು ಅವೇ ಭಾಳ ಪ್ರಮುಖ ಅಲ್ಲ. ಆದ ಕಾರಣ ಭಕ್ತಿಯ ಚಳವಳಿಯ ಒಂದು ಮುಖ್ಯ ಗುರಿ ಏನಿದೆಯಲ್ಲ, ಮೋಕ್ಷವನ್ನು ಪಡಿತಕ್ಕಂಥ ಗುರಿ, ಮನುಷ್ಯನ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಆ ಇತಿಮಿತಿಗಳಲ್ಲಿ ಮನುಷ್ಯನ ಸ್ಥಿತಿಯನ್ನು, ಮನುಷ್ಯ ಜೀವನವನ್ನು ಉತ್ತಮಗೊಳಿಸ್ತಕ್ಕಂಥ ಒಂದು ಗುರಿ ಏನಿದೆಯಲ್ಲ, ಆ ಗುರಿಯ ಮೂಲಕ ಮೋಕ್ಷವನ್ನು ಪಡಿತಕ್ಕಂಥ ಒಂದು
ಸ್ಥಿತಿ ಇದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಭಾರತದ ಭಕ್ತಿ ಚಳವಳಿಯನ್ನು ನೋಡಬೇಕಾಗತ್ತೆ. ಭಾರತದಲ್ಲಿ ಅನೇಕ ಮತ ಪಂಥ ಧರ್ಮಗಳಿರ್ಬೋದು, ಉಡುಗೆ ತೊಡುಗೆಗಳು, ಊಟ ಆಚಾರಗಳು ವಿಚಾರಗಳು ಬೇರೆ ಬೇರೆ ಆಗಿರ್ಬೋದು. ಆದರೆ ಅವುಗಳನ್ನೆಲ್ಲ ಹಿಡಿದಿಟ್ಟಿರ್ತಕ್ಕಂಥ ಶಕ್ತಿ ಈ ಭಕ್ತಿ ಚಳವಳಿಗಿದೆ. ಆದ ಕಾರಣ ಬೇರೆ ಬೇರೆ ಎಷ್ಟೋ ವ್ಯಕ್ತಿಗಳು ಭಾರತದಲ್ಲಿ ಬಂದರೂ ಕೂಡ ಭಾರತದವರಾಗಿ ಭಾರತದ ಭಕ್ತಿ ಮಾರ್ಗದ ಒಂದಿಲ್ಲೊಂದು ಪ್ರವಾಹ ಅವರ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಹರಿತಾ ಇರ್ತದೆ. ಹೀಗಾಗಿ ಭಾರತವನ್ನು ವಿಭಜಿಸಲಿಕ್ಕೆ ಎಷ್ಟೇ ಶಕ್ತಿಗಳು ಪ್ರಯತ್ನ ಪಟ್ಟರೂ ಕೂಡ ಆ ಭಕ್ತಿ ಮಾರ್ಗದ ಪ್ರಭಾವದಿಂದ ಭಾರತವಾಗಿಯೇ ಉಳಿಯುತ್ತೆ. ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಎಷ್ಟೋ ಜನ ಭಕ್ತಿ ಮಾರ್ಗಕ್ಕೆ ಯಾವ ಮಟ್ಟಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕೋ ಅದನ್ನು ಕೊಡ್ತಾ ಇಲ್ಲ. ಅದು ವಿಮರ್ಶಕರ ಒಂದು ದೃಷ್ಟಿಕೋನವಾಗಿರ್ಬೋದೇ ಹೊರತು ಆದರೆ ಜನಸಾಮಾನ್ಯರನ್ನು ಒಂದುಗೂಡಿಸ್ತಕ್ಕಂಥ ಒಂದು ದೃಷ್ಟಿಕೋನ ಆಗೋದಲ್ಲ. ಭಾರತ ದೇಶದ ಸಂಸ್ಕೃತಿ ಮತ್ತು ನಾಗರಿಕತೆ ಇನ್ನೂ ಕೂಡ ಉಳ್ಕೊಂಡಿದೆ ಅಂತಂದರೆ ಅದು ಭಕ್ತಿ ಮಾರ್ಗದ ಪ್ರವಹಿಸುವಿಕೆಯಿಂದ ಪ್ರವಾಹದಿಂದ ಅಂತ ಹೇಳ್ಬೋದು. ಆತ್ಮೀಯರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಕಥಾನಕದಲ್ಲಿ ಭೇಟಿಯಾಗೋಣ. ನಮಸ್ಕಾರ.